ಇನ್ನು ಕೆಂಗೇರಿಯಲ್ಲಿ ಮನೆ ಓನರ್ ದಿವ್ಯಾ ಕೊಲೆ ಕೇಸ್ನ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದಾಳೆ ರೀಲ್ಸ್ ರಾಣಿ ಮೋನಿಕಾ. ಬೇಕು ಅಂತ ಮಾಡಿಲ್ಲ, ನನಗೆ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾಳೆ. ದಿವ್ಯಾ ಚಿನ್ನದ ಸರವನ್ನ ಮಾತ್ರ ನಾನು ಕಸಿದುಕೊಳ್ಳೋದಕ್ಕೆ ಹೋಗಿದ್ದೆ, ಕೊಲೆ ಮಾಡೋ ಉದ್ದೇಶ ನನಗಿರಲಿಲ್ಲ ಅಂತ ವಿಚಾರಣೆಯ ವೇಳೆ ಎಲ್ಲ ಸತ್ಯವನ್ನ ಮೋನಿಕಾ ಹೊರಹಾಕಿದ್ದಾಳೆ. ನಾನು ಚಿನ್ನದ ಸರ ಕಸಿಯೋದಕ್ಕಷ್ಟೇ ಹೋಗಿದ್ದೆ, ಕೊಲೆ ಮಾಡುವ ಉದ್ದೇಶ ಕೂಡ ನನಗಿರಲಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಉದ್ದೇಶ ಇರಲಿಲ್ಲ, ಅಚಾನಕ್ ಆಗಿ ಕೊಲೆ ನಡೆದು ಹೋಗಿದೆ ಅಂತ ಒಟ್ಟಾರೆ ಈ ತನಿಖೆಯಲ್ಲಿ ಏನೆಲ್ಲ ಹೇಳ್ಕೊಂಡಿರೋದು ಆರೋಪಿ ಮೋನಿಕಾ? ಕೆಂಗೇರಿ ಮನೆ ಓನರ್ ದಿವ್ಯಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಆರೋಪಿತೆ ಮೋನಿಕಾಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆಕೆ ನನಗೆ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ, ಕಳೆದ 2-3 ಸಲ ಅವ್ರ ಮನೆಯಲ್ಲಿ ಚಿನ್ನಾಭರಣವನ್ನು ಕಳುವು ಮಾಡಲಿಕ್ಕೆ ಯತ್ನವನ್ನು ಪಟ್ಟೆ, ಆದರೆ ಅದು ವಿಫಲ ಆಯಿತು. ಸಾಲ ಮಾಡಿಕೊಂಡಿದ್ದೆ, ನನ್ನ ಗೆಳೆಯನಿಗೆ ವಾಹನವನ್ನು ಕೊಡಿಸ್ಲಿಕ್ಕೆ ಸಾಲವನ್ನು ಮಾಡಿಕೊಂಡಿದ್ದೆ. ಜೊತೆಗೆ ಒಂದು ಕಡೆ ಸಾಲ ಕಟ್ಟೋರು ಸಾಲವನ್ನು ವಾಪಸ್ ಕೊಡುವಂತೆ ಹಿಂಸೆಯನ್ನು ಮಾಡ್ತಿದ್ರು, ಮತ್ತೊಂದು ಕಡೆ ನನ್ನಿಂದ ಸಾಲವನ್ನು ಪಡ್ಕೊಂಡಂಥ ಫ್ರೆಂಡ್ ಏನಿದ್ದಾನೆ ಆತ ಕೂಡ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ. ಕಳೆದ 2-3 ತಿಂಗಳಿಂದ ಕೆಲಸವನ್ನು ಕೂಡ ಬಿಟ್ಟು ಮನೆಯಲ್ಲಿದ್ದೆ. ಕಳೆದ 4 ತಿಂಗಳ ಹಿಂದಷ್ಟೇ ಹೊಸದಾಗಿ ಗೃಹಪ್ರವೇಶ ಮಾಡಿ ಮೃತ ದಿವ್ಯಾ ಅವರ ಕುಟುಂಬ ಒಂದು ಕಟ್ಟಡಕ್ಕೆ ಬಂದಿರುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ಆರೋಪಿತೆ ಮೋನಿಕಾ ಬಾಡಿಗೆಗಿರ್ತಾಳೆ. ಮೋನಿಕಾ ಬಾಡಿಗೆಗಿದ್ದಂಥ ಸಂದರ್ಭದಲ್ಲಿ ಆಕೆ ಪ್ರತಿನಿತ್ಯ 10 ಗಂಟೆ ನಂತರದಲ್ಲಿ ದಿವ್ಯಾ ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಿರ್ತಾಳೆ. ಮಗುವನ್ನು ಅಂದರೆ ದಿವ್ಯಾ ಅವರ 2 ವರ್ಷದ ಮಗುವನ್ನು ನೋಡ್ಕೊಳ್ಳುವಂಥ ನೆಪದಲ್ಲಿ ಹೋಗ್ತಿರ್ತಾಳೆ. ದಿವ್ಯಾ ಅವರು ಸ್ನಾನ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಕುತ್ತಿಗೆಯಲ್ಲಿದ್ದಂಥ ಮಾಂಗಲ್ಯದ ಸರವನ್ನು ತೆಗೆದು ಇಡ್ತಾರೆ. ಅದನ್ನು ನಾನು ಕದ್ಕೊಂಡ್ಬರ್ಬೋದು ಅಂತೇಳಿ ಮೋನಿಕಾಳ ಪ್ಲಾನ್ ಆಗಿರುತ್ತೆ. ಅದರಂತೆ 2-3 ಸಲ ಅಟೆಂಪ್ಟನ್ನು ಕೂಡ ಮಾಡಿರ್ತಾಳೆ. ಅಂದರೆ ದಿವ್ಯಾ ಅವರ ಮಗುವನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಹೋಗಿ ಅವರ ಚಿನ್ನದ ಸರವನ್ನು ಕದಿಯುವಂಥದ್ದು ಮೋನಿಕಾಳ ಪ್ಲಾನ್ ಆಗಿರುತ್ತೆ. ಯಾವಾಗ 2-3 ಸಲ ಅಟೆಂಪ್ಟ್ ಫೇಲ್ ಆಗುತ್ತೆ, ಬೇರೆ ದಾರಿ ಇಲ್ಲದೆ ಆಕೆ ದಿವ್ಯಾ ಅವರ ಕುತ್ತಿಗೆಯಲ್ಲಿದ್ದಂಥ ಸರವನ್ನು ಕಸಿಲಿಕ್ಕೆ ಮೊದಲಿಗೆ ಪ್ರಯತ್ನವನ್ನು ಪಡ್ತಾಳೆ. ದಿವ್ಯಾ ಅವರು ಪ್ರತಿರೋಧವನ್ನು ತೋರಿದಂಥ ಸಂದರ್ಭದಲ್ಲಿ ಆಕೆ ಅವರ ಕುತ್ತಿಗೆಯನ್ನು ಇಸ್ಕಿ ಕೊಲೆಯನ್ನು ಮಾಡ್ತಾಳೆ. ಕೊಲೆಯಾದಂಥ ನಂತರದಲ್ಲಿ ತನಗೇನು ಗೊತ್ತಿಲ್ಲ ಎನ್ನುವಂಥ ರೀತಿಯಲ್ಲಿ ದಿವ್ಯಾರ ಕುತ್ತಿಗೆಯಲ್ಲಿದ್ದಂಥ ಸುಮಾರು 36 ಗ್ರಾಮ್ ಚಿನ್ನದ ಸರವನ್ನು ತಗೊಂಡೋಗಿ ಅಲ್ಲೇ ಹತ್ತಿರದಲ್ಲಿದ್ದಂಥ ಜ್ಯುವೆಲ್ರಿ ಶಾಪ್ನಲ್ಲಿ ಅಡ ಇಡ್ತಾಳೆ. ಸುಮಾರು 85,000 ಹಣವನ್ನು ಆಕೆ ಪಡ್ಕೊಂಡಿದ್ಲು, ಅದನ್ನು ತಗೊಂಡೋಗಿ ತನ್ನ ಪ್ರಿಯತಮ್ಮನಿಗೆ ಕೊಟ್ಟಿದ್ಲು ಅನ್ನೋ ಮಾಹಿತಿ ಸದ್ಯಕ್ಕಿರುವಂಥದ್ದು. ಘಟನೆ ಆದಂಥ ನಂತರದಲ್ಲಿ ಅವರ ಪತಿ ಮನೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ದಿವ್ಯಾ ಅವರು ಕೊಲೆ ಆಗಿರುವಂಥದ್ದು ಗೊತ್ತಾಗುತ್ತೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಕಟ್ಟಡದಲ್ಲಿ ಅಂದರೆ 2 ಅಂತಸ್ತಿನ ಕಟ್ಟಡದಲ್ಲಿ ಯಾರೆಲ್ಲ ವಾಸವಿದ್ರು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ದಿವ್ಯಾ ಅವರ 2 ವರ್ಷದ ಮಗವನ್ನು ಹೊರತಾಗಿ ಕೆಳಗಡೆ ಮನೆಯಲ್ಲಿ ಬಾಡಿಗೆಗಿದ್ದಂಥ ಮೋನಿಕಾ ಬಿಟ್ಟರೆ ಇಡೀ ಬಿಲ್ಡಿಂಗ್ನಲ್ಲಿ ಯಾರು ಕೂಡ ಬೇರೆಯವರು ಇರಲಿಲ್ಲ ಅನ್ನೋ ಪ್ರಾಥಮಿಕ ಮಾಹಿತಿಯನ್ನು ಕುಟುಂಬಸ್ಥರು ಪೊಲೀಸರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಂತೆ ಮೋನಿಕಾಳನ್ನು ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮೋನಿಕಾ ನನ್ನ ಮನೆಯಲ್ಲೂ ಕೂಡ ಅಂದರೆ ನನ್ನ ರೂಮ್ನಲ್ಲೂ ಕೂಡ 60,000 ಹಣ ಕಳುವಾಗಿದೆ, ಇಲ್ಲಿ ಹಣವನ್ನು ಕದ್ಕೊಂಡು ದಿವ್ಯಾರನ್ನು ಕೊಲೆ ಮಾಡಿ ಯಾರೋ ಹೋಗಿದ್ದಾರೆ ಅನ್ನೋ ಮಾತನ್ನು ಪೊಲೀಸರಿಗೆ ಹೇಳ್ತಾರೆ. ಮತ್ತೊಂದು ಕಡೆ ಮನೆ ಮಾಲೀಕರಾದಂಥ ದಿವ್ಯಾ ಅವರ ಪತಿಯನ್ನು ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮೋನಿಕಾ 2 ತಿಂಗಳಿಂದ ಮನೆ ಬಾಡಿಗೆನೇ ಕೊಟ್ಟಿಲ್ಲ, ಆಕೆ 2-3 ತಿಂಗಳಿಂದ ಕೆಲಸವನ್ನು ಬಿಟ್ಟು ಮನೆಯಲ್ಲಿದ್ದು ಕೆಲಸವನ್ನು ಹುಡುಕ್ತಿಲ್ಲ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಈಕೆ ಮನೆಯಲ್ಲಿ 60,000 ಹಣ ಇದ್ದರೆ 2 ತಿಂಗಳಿಂದ ಯಾಕೆ ಬಾಡಿಗೆಯನ್ನು ಕಟ್ಟಿಲ್ಲ ಅಂತೇಳಿ ಆಗ್ಲಿಂದನೇ ಮೋನಿಕಾಳ ಮೇಲೆ ಸಸ್ಪೆಕ್ಟನ್ನು ಮಾಡ್ತಾರೆ. ಜೊತೆಗೆ ಮೋನಿಕಾಳ ಚಲನವಲನಗಳ ಮೇಲೆ ಪೊಲೀಸರು ಘಟನೆ ಆದ ದಿನದಿಂದಲೂ ಕೂಡ ಕಂಡಿಡ್ತಾರೆ. ಜೊತೆಗೆ ಅಲ್ಲಿನ CCTV ಫುಟೇಜ್ಗಳನ್ನು ಆಧರಿಸಿ ಅಂದರೆ ಘಟನೆ ಆದಂಥ ಸಂದರ್ಭದ 2 ಗಂಟೆ ಮುಂಚಿತವಾಗಿ ಯಾರೆಲ್ಲ ಮನೆಗೆ ಬಂದಿದ್ದಾರೆ ಹೋಗಿದ್ದಾರೆ ಅನ್ನೋ ಮೂಮೆಂಟನ್ನು ನೋಡಿದ್ರೆ ಮೋನಿಕಾಳ ಒಂದು ಮೂಮೆಂಟ್ ಗೊತ್ತಾಗುತ್ತೆ. ಜೊತೆಗೆ ಹತ್ತಿರದಲ್ಲಿದ್ದಂಥ ಚಿನ್ನಾಭರಣ ಅಂಗಡಿಗಳಿಗೆ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಇದೇ ಮೋನಿಕಾ ಸುಮಾರು 36 ಗ್ರಾಮ್ ತೂಕದ ಚಿನ್ನ ಮಾಂಗಲ್ಯ ಸರವನ್ನು ಅಡವಿಟ್ಟಿರುವಂಥದ್ದು ಗೊತ್ತಾಗುತ್ತೆ. ಕೂಡಲೇ ಆಕೆಯನ್ನು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಕೆಲಸ ಬಿಟ್ಟಿದ್ದೆ, ಸಾಲ ಮಾಡ್ಕೊಂಡಿದ್ದೆ, ಸಾಲವನ್ನು ಕೊಟ್ಟಂಥವ್ರು ಹಿಂಸೆ ಮಾಡ್ತಿದ್ರು, ಜೊತೆಗೆ ನನ್ನಿಂದ ಹಣ ತೊಗೊಂಡಂಥ ಬಾಯ್ ಫ್ರೆಂಡ್ ಕೂಡ ಕೈ ಕೊಟ್ಟಿದ್ದ, ಬೇರೆ ದಾರಿ ಇಲ್ಲದೆ ಈ ರೀತಿಯಾಗಿ ಮಾಡಬೇಕಾಯಿತು, ನನಗೆ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ, ಸರವನ್ನು ಕದಿಲಿಕ್ಕೆ ಹೋದೆ, ಅವರು ಪ್ರತಿರೋಧವನ್ನು ತೋರಿದಂಥ ಸಂದರ್ಭದಲ್ಲಿ ಕೊಲೆ ಮಾಡಬೇಕಾಯಿತು ಅಂತೇಳಿ ಪೊಲೀಸರು ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.